ಮಕ್ಕಳಿಗೆ ಲಾಗಿನ್ ಆಗೋದಕ್ಕೆ ಹೇಳಲ್ಲಿ. مثل عادي مثل ಹರೇ ರಾಮ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಗ್ರಂಥಮುದೀರಯೇ. ಬೇಗ ಬೇಗ ಬಂದು ಕುತ್ಕೋಬೇಕು, ಪಟ್ ಪಟ್ ಅಂತ. ಚಿತ್ತಚಾರ
ಹರಿ ಓಂ ಆಚಾರ್ಯ, ಮ್ಯೂಟ್ ಇತ್ತು ಆಚಾರ್ಯ. ಹರಿ ಓಂ. ಶಸ್ತ್ರ ಅಂದ್ರೆ ಕೇವಲ ಆಯುಧ. ಅಸ್ತ್ರಕ್ಕೂ ಶಸ್ತ್ರಕ್ಕೆ ಏನ್ ವ್ಯತ್ಯಾಸ? ಅಸ್ತ್ರ ಅಂದ್ರೆ ಅದನ್ನ ಮಂತ್ರಿಸಿ ಬಿಡುವಂತ. ಅಸ್ತ್ರ ಅಂದ್ರೆ ಕೇವಲ ಆಯುಧ. ಕೇವಲ ಆಯುಧ ಅಂದ್ರೆ ಬಾಣ ಶಸ್ತ್ರ ಆಗತ್ತಾ? ಆಗತ್ತಾ? ಅದಕ್ಕೆ ನಾವು ಮಂತ್ರ ಜಪ ಮಾಡ್ತೀವಲ್ಲ, ಅವಾಗ ಅಸ್ತ್ರ ಆಗುತ್ತೆ. ಹಾಗಾದ್ರೆ ಅಸ್ತ್ರ ಮಂತ್ರ ಇದ್ರೆ ಅಸ್ತ್ರ, ಮಂತ್ರ ಇಲ್ದೇ ಇದ್ರೆ ಶಸ್ತ್ರನಾ? ಖಡ್ಗವನ್ನ ಅಸ್ತ್ರ ಮಾಡ್ಬೋದಾ? ಏನ್ ಖಡ್ಗವನ್ನ ಅಸ್ತ್ರದ ಹಾಗೆ ಬಳಸ್ಬೋದಾ? ಶಸ್ತ್ರ ಅಂದ್ರೆ ಕೈಯಲ್ಲಿ ಶಾಸನ ಮಾಡಬಹುದಾದದ್ದು. ಅಸ್ತ್ರ ಅಂದ್ರೆ ಮಂತ್ರ ಇಲ್ಲದೆ ಇದ್ರೂ ಕೂಡ ದೂರದಲ್ಲಿರುವ ವ್ಯಕ್ತಿಯನ್ನ ಕೈಯ ನಿಯಮನವನ್ನ ಬಿಟ್ಟು ದೂರದಲ್ಲಿದ್ದವನನ್ನ ಹೊಡೆದ್ರೆ ಆಗ ಅದು ಅಸ್ತ್ರ ಆಗುತ್ತೆ. ಈಗ ಏಕಲವ್ಯನು ಅಸ್ತ್ರ ಪ್ರಯೋಗ ಮಾಡ್ತಿದ್ದ, ಅವನಿಗೆ ದೇವತಾ ಮಂತ್ರಗಳು ಯಾವ್ದು ಇರ್ಲಿಲ್ಲ, ಬೇರೆ ಇತ್ತು, ಪಿಶಾಚ ಮಂತ್ರ ಇತ್ತು ಬಿಡಿ. ಆದ್ರೆ ಅದೂ ಇಲ್ಲದೆಯೂ ಕೂಡ ಅಸ್ತ್ರ ಕೈಯಲ್ಲಿ ಇರಬಹುದು. ಅಸ್ತ್ರ ಅಂದ್ರೆ ದೂರದಲ್ಲಿದ್ದವನನ್ನ ಒಂದ್ಸತಿ ಕೈ ಬಿಟ್ಟು ಹೋದ್ಮೇಲೆ ಅದ್ ಏನ್ ಮಾಡುತ್ತೋ ಅದೇ ಕೆಲಸ. ಶಸ್ತ್ರ ಅಂದ್ರೆ ಕೈಯಲ್ಲಿಯೇ ಚಳಕದಿಂದ ನೀಗಿಸುವಂಥದ್ದು. ಈಗ ಈಟಿಯೋ, ಖಡ್ಗವೋ, ಗುರಾಣಿಯೋ, ಗದೆಯೋ ಇದೆಲ್ಲ ಕೈಯ ಚಳಕದಿಂದ ಹೊಡೆದಾಡಬಹುದಾದದ್ದಾದಾಗ ಅದು ಶಸ್ತ್ರ. ಅದನ್ನೇ ಬಿಲ್ಲಲ್ಲಿಟ್ಟು ಹೊಡೆದ ಅಂದ್ರೆ ಅಥವಾ ಕೈಯಲ್ಲಿ ದೂರಕ್ಕೆ ಎಸೆದ ಅಂದ್ರೆ ಆವಾಗ ಅದು ಅಸ್ತ್ರ ಆಗುತ್ತೆ. ಅದು ಸರಿನೇ, ಮಂತ್ರಗಳನ್ನ ಪ್ರಯೋಗ ಮಾಡಿದಾಗ ಅಸ್ತ್ರ ಅನ್ನೋದು ಸರಿ. ಶಸ್ತ್ರ ಅಂದಾಗ ಸುಮ್ನೆ ಆಯುಧ ಆದ್ರೂ ಉಪಯೋಗ ಇಲ್ಲ, ಕೈಯಲ್ಲಿ ಚೆನ್ನಾಗಿ ಅದನ್ನ ಶಾಸನ ಮಾಡ್ಲಿಕ್ಕೆ ಬರ್ಬೇಕು, ಆಗ ಅದು ಶಸ್ತ್ರ ಆಗತ್ತೆ. ಸರಿ. ಭಾಗವತದಲ್ಲಿ ಚಿತ್ರಕೇತುವಿನ ಪ್ರಸಂಗ ಯಾಕೆ ಬಂತು? ಭವ. ಯಾಕಂದ್ರೆ ವೃತ್ರಾಸುರನ ಪೂರ್ವ ಜನ್ಮವನ್ನ ಹೇಳಕ್ಕೋಸ್ಕರ ಚಿತ್ರಕೇತು ಅಂತ. ಹೌದು, ಪೂರ್ವ ಜನ್ಮದ ಪ್ರಶ್ನೆ ಯಾಕೆ ಬಂತು? ಯಾಕೆ ರಾಕ್ಷಸ ಆಗಿ ಹುಟ್ಟಿದ? ಈಗ ರಾವಣನನ್ನ ಯಾಕೆ ರಾಕ್ಷಸ ಆಗಿ ಹುಟ್ಟಿದ ಅಂತ ಪ್ರಶ್ನೆ ಮಾಡ್ತೀವಿ ನಾವು. ಅಲ್ಲಿ ಏನೋ ಒಂದು ಸಣ್ಣ ಪ್ರಸಂಗ ಇದೆ. ಶ್ರೀಯಾ, ಶಾಪ ಬಂದಿತ್ತು, ಮೂರು ಜನ್ಮದಲ್ಲಿ ಭಗವಂತನ ವೈರಿಯಾಗಿದ್ದ. ಅದು ರಾವಣಂದಾಯ್ತು. ನಾನ್ ಕೇಳ್ತಾ ಇರೋದು ಇದು ಯಾರು? ವೃತ್ರಾಸುರ. ವೃತ್ರಾಸುರನಿಗೆ 3 ಜನ್ಮ ಇತ್ತಾ? ಮತ್ತೆ ಆಡಿಯನ್ಸ್ ಪೋಲ್ ಹೇಳಿ, ಯಾರದು ಹಿಂದೆ? ಹೇಳು. ಅವನು ಹೋಗ್ಬೇಕಿದ್ರೆ ಜನ್ಮಾಂತರ ವಿಮಾನದಲ್ಲಿ ಹೋಗ್ಬೇಕಿದ್ರೆ ಅವನು ಪಾರ್ವತಿ ಮತ್ತೆ ಶಿವ ಸಭೆಯಲ್ಲಿ ಕೂತ್ಕೊಂಡಿರೋದು ನೋಡಿ ಅವ್ರ ಹತ್ರ ಹೇಳ್ತಾರೆ, ಏನ್ ಮಾಡ್ತಾ ಇದ್ದೀರಾ? ಸರಿ, ಅದು ಅಂದ್ರೆ ಯಾಕೆ ಅಸುರನಾಗಿ ಹುಟ್ಟಿದ ಅನ್ನೋದಕ್ಕಾಯ್ತು. ಚಿತ್ರಕೇತುನ ಕತೆ ಯಾಕೆ ಹೊರಡ್ತು? ರಮ್ಯನ ಯಾರದು? ರಮ ಹೇಳು. ಪ್ರಮ. ಇಂದ್ರ ಮತ್ತು ವೃತ್ರಾಸುರನ ಯುದ್ಧ ನಡಬೇಕಿದ್ರೆ ವೃತ್ರಾಸುರ ತುಂಬಾ ಧರ್ಮಯುತವಾಗಿ ಯುದ್ಧ ಮಾಡ್ತಿದ್ದ. ಹಾಗಾಗಿ ಪ್ರಶ್ನೆ ಬರುತ್ತೆ, ಈ ಜನ್ಮದಲ್ಲಿ ಏನಾಗಿದ್ದ ಅಂತ. ಅದಕ್ಕೋಸ್ಕರ ವೃತ್ರಾಸುರ ಒಂದು ಮಾತು ಹೇಳ್ತಾನೆ ಯುದ್ಧ ಆಗ್ಬೇಕಾದ್ರೆ. ಅವನ ಕೈಯಿಂದ ಏನು ಅಂದ್ರೆ ಕೈಯಿಂದ ಆಯುಧ ಜಾರಿ ಹೋದಾಗ
ನಿನಗೆ ಕೊಲ್ಲುವ ಪಾತ್ರ ಸಿಕ್ಕಿದೆ, ನನಗೆ ಸಾಯುವ ಪಾತ್ರ ಸಿಕ್ಕಿದೆ, ಅಂದಾಗಿ ನಿನ್ನ ಆಯುಧ ತಗೊಂಡು ನೀನ್ ಹೊಡಿ ಅಂತ ಹೇಳ್ತಾನೆ. ಒಬ್ಬ ರಾಕ್ಷಸ ಹೀಗೆ ದೇವತೆಗಳು ಆಡುವ ಆ ನಾಟಕದಲ್ಲಿ ನಮ್ಮ ಪಾತ್ರ ಇದು ಅಂತ ಹೀಗೊಂದು ಅವನು ತುಂಬಾ ವೇದಾಂತದ ಮಾತನ್ನಾಡಿದ್ದಕ್ಕೆ ಧರ್ಮರಾಜ ಪ್ರಶ್ನೆ ಕೇಳ್ತಾನೆ, ಇದು ಹೇಗ್ ಸಾಧ್ಯ? ಒಬ್ಬ ರಾಕ್ಷಸ ಅಂತ ಹೇಳ್ತೀರಿ ನೀವು, ಆದ್ರೆ ಅವನು ಇಷ್ಟು ವೇದಾಂತದ ಮಾತನ್ನಾಡ್ತಾ ಇದ್ದಾನೆ, ಇದರ ಹಿನ್ನೆಲೆ ಏನು ಅಂತ ಪ್ರಶ್ನೆ ಕೇಳ್ತಾನೆ. ಅದಕ್ಕೆ ಚಿತ್ರಕೇತುವಿನ ಪೂರ್ವಕಥೆಯ ಉಲ್ಲೇಖ ಬಂತು. ಹಾ, ಇನ್ಯಾರು ಬಾಕಿ ಇದ್ದಾರೆ? ಹಾ, ಪರೀಕ್ಷೆ ಮತ್ತೊಮ್ಮೆ ಅಲ್ಲ, ಹಿಂದಿನ ಪರೀಕ್ಷೆ ಅರ್ಧ ಆಗಿತ್ತಲ್ಲ, ಅವ್ರು ಬಂದ್ರಾ? ಬರ್ಲಿ, ಆಯ್ತು, ಹೊರಡ್ಬೋದು. ಪ್ರಮಂಗರ್ಧ ಆಯ್ತು ಪರೀಕ್ಷೆ, ಭಾಮತಿದ್ ಬಾಕಿ ಅಷ್ಟೆ. ಈ ಹಿರಣ್ಯಕಶಿಪು ಹಿರಣ್ಯಾಕ್ಷ ಮೂಲದಲ್ಲಿ ಯಾರು? ಭಾಮತಿ, ಜಯ ವಿಜಯರು. ಅದರಲ್ಲಿ ದೊಡ್ಡವನು ಯಾರು, ಜಯನೋ ವಿಜಯನೋ? ಇಲ್ಲಿ ಕಥೆಯಲ್ಲಿ ಯಾರು ದೊಡ್ಡವರು, ಯಾರು ಚಿಕ್ಕವರು? ಹಿರಣ್ಯಾಕ್ಷ ದೊಡ್ಡವನು, ಹಿರಣ್ಯಕಶಿಪು ಚಿಕ್ಕವನು. ಕೆಲವೊಂದ್ಸತಿ ಹಿರಣ್ಯಕಶಿಪು ದೊಡ್ಡವನು, ಹಿರಣ್ಯಾಕ್ಷ ಚಿಕ್ಕವನು ಅಂತ ಹೇಳ್ತಾನಲ್ಲ, ಯಾಕೆ? ಹೇಳಿದ್ದೆ ಕ್ಲಾಸಲ್ಲಿ ನಾನು. ಹೌದಾ? ಕೆಲವೊಂದ್ಸರ್ತಿ ಹಾಗೆ ಮಾತು ಬರುತ್ತಲ್ವಾ. ಅಗ್ರಜನಾಗಿ ಹಿರಣ್ಯಕಶಿಪುವನ್ನು ಹೇಳ್ತಾರೆ, ನನ್ನ ತಮ್ಮನಾದ ಹಿರಣ್ಯಾಕ್ಷನನ್ನು ಕೊಂದದ್ದಕ್ಕಾಗಿ ನಾನು ಆ ವಿಷ್ಣುವನ್ನು ಅಡಗಿಸುತ್ತೇನೆ ಅಂತ ಬೊಬ್ಬೆ ಹೊಡಿತಾ ಇರ್ತಾನೆ. ಯಾಕೆ ಹಾಗೆ? ಹಿರಣ್ಯಕಶಿಪು ದೊಡ್ಡವನು. ಹಿರಣ್ಯಕಶಿಪು ದೊಡ್ಡವನು. ಯಾಕೆ? ಕೆಲವೊಂದ್ಸರ್ತಿ ಅವನನ್ನ ಅಣ್ಣ ಅಂತ ಹೇಳ್ತಾರೆ, ಕೆಲವೊಂದ್ಸರ್ತಿ ಇವನನ್ನ ಅಣ್ಣ ಅಂತ ಹೇಳ್ತಾರೆ. ಯಾಕಂದ್ರೆ ಹಿರಣ್ಯಾಕ್ಷನ್ ಮೊದಲು ಸಾವಾಗಿತ್ತು. ಹಿರಣ್ಯಾಕ್ಷನ್ ಸಾವು ಮೊದಲಾಯ್ತು, ಅದರಿಂದಾಗಿ ಅಣ್ಣ. ಆಡಿಯನ್ಸ್ ಯಾರಾದ್ರೂ ಹೇಳ್ಬೋದು? ಯಾರು ಕೈ ಎತ್ತಲಿಲ್ವಾ? ಯಾರು? ಆತ್ಮಾರಾಮನ ಅದು ಯಾರದು? ನಂಗೆ ಕಾಣಿಸ್ತಿಲ್ಲ. ಯಾರು? ಅನಾಮಯ. ಅನಾಮಯ ಹೇಳು. ಅರ್ಥ ಆಗ್ಲಿಲ್ಲ ನಂಗೆ ಉತ್ತರ. ಹೇಳಿದ್ರೆ ಹಿರಣ್ಯಾಕ್ಷ ದೊಡ್ಡವನು, ಹಿರಣ್ಯಕಶಿಪು ಚಿಕ್ಕವನು. ಅದ್ರಲ್ಲಿ ಕೆಲವೊಂದ್ ಕಡೆ ಹಿರಣ್ಯಕಶಿಪು ದೊಡ್ಡವನು. ಅದ್ ಯಾಕಂದ್ರೆ ಈಗ ಯಾವ್ದು ಸರಿ? ಯಾವ್ದು ಸರಿ? ಕೆಲವೊಂದ್ ಕಡೆ ಹಾಗೆ ಹೇಳಿದರೆ, ಕೆಲವೊಂದ್ ಕಡೆ ಹಿರಣ್ಯಾಕ್ಷ ದೊಡ್ಡ ಚಿಕ್ಕವನು, ಹಿರಣ್ಯಕಶಿಪು. ಈಗ ಹಿರಣ್ಯಕಶಿಪು ಪೋಲ್ ಮಾಡೋಣ. ಹಿರಣ್ಯಕಶಿಪು ದೊಡ್ಡವನು ಅಂತ ಹೇಳೋರು ಎಷ್ಟು ಜನ? ಹಿರಣ್ಯಕಶಿಪು ದೊಡ್ಡವನು ಅಂತ ಹೇಳೋರು ಎಷ್ಟು ಜನ? ಹಿರಣ್ಯಾಕ್ಷ ದೊಡ್ಡವನು ಅಂತ ಹೇಳೋರು ಎಷ್ಟು ಜನ? ಈ ಎರಡಕ್ಕೂ ಕೈ ಎತ್ತಿದವರು ಇದ್ದಾರಾ? ಇಲ್ಲ. ಈ ಯುಗಳರು ಅಥವಾ ಅವಳಿಗಳು ಅಂತ ಏನ್ ಕರಿತೇವೋ ಅವರಲ್ಲಿ ಹುಟ್ಟಿನ ಕ್ರಮದಲ್ಲಿ ನೋಡಿದ್ರೆ
ಹಿರಣ್ಯಕಶಿಪು ದೊಡ್ಡವನು. ಅಂದ್ರೆ ಜಗತ್ತಿಗೆ ಹುಟ್ಟುವುದು ಅಂದ್ರೆ ಕಾಣಿಸಿಕೊಳ್ಳುವುದು, ಜಗತ್ತಿಗೆ ಕಾಣಿಸಿಕೊಳ್ಳುವುದು ಅನ್ನುವ ದೃಷ್ಟಿಯಿಂದ ಹಿರಣ್ಯಕಶಿಪು ದೊಡ್ಡವನು. ಆದ್ರೆ ಈ ಗರ್ಭಧಾರಣೆ ಆಗುವಾಗ ಒಂದು ಲೋಟೆಯಲ್ಲಿ 2 ಬಾಲ್ ಹಾಕಿದ್ರೆ ಮೊದಲು ಹೋಗಿರುವ ಬಾಲು ಎರಡನೇ ಹೋಗಿರುವ ಬಾಲು ತೆಗೆಯುವಾಗ ಎರಡನೇ ಹೋಗಿರುವ ಬಾಲ್ ಮೊದಲು ಬರುತ್ತೆ, ಮೊದಲು ಹೋಗಿರುವ ಬಾಲ್ ಎರಡನೇ ಬರುತ್ತೆ. ಈ ಗರ್ಭದಲ್ಲಿ ಮೊದಲು ಪ್ರವೇಶ ಮಾಡಿದ್ದು ಹಿರಣ್ಯಾಕ್ಷ, ಆಮೇಲೆ ಪ್ರವೇಶ ಮಾಡಿದ್ದು ಹಿರಣ್ಯಕಶಿಪು. ಆದ್ರೆ ಒಟ್ಟಿಗೆ ಹುಟ್ಟಿದ್ದು ಅನ್ನುವ ಕಾರಣದಿಂದ, ಅಂದ್ರೆ ಯುಗಳರಾಗಿ ಹುಟ್ಟಿದ್ರಿಂದ ನಂತರ ಪ್ರವೇಶ ಮಾಡಿದವನು ಮೊದಲು ಹುಟ್ಟಾನೆ. ಲೋಕದ ದೃಷ್ಟಿಯಲ್ಲಿ ಅವನ ಅಣ್ಣ, ಆದ್ರೆ ಗರ್ಭವನ್ನ ಪಡೆದ ದೃಷ್ಟಿಯಿಂದ ಹಿರಣ್ಯಾಕ್ಷ ದೊಡ್ಡವನು. ಹೊಕ್ಕಿತಾ? ಏನ್ ಹೊಕ್ಕಿತು ವಿಷಯ? ಸರಿ ಹೇಳಿ. ಈಗ ಜನ್ಮ ಎತ್ತಲು ಅಂದ್ರೆ ಮೊದಲನೇ ಉಸಿರಾಟದಿಂದ ಅಂದ್ರೆ ಅವರ ಅನುಭವದಿಂದ, ಅದು ಏಳನೇ ಕಶಿಪಿ ಮೊದಲನೇ ಅನುಭವ, ಮತ್ತೆ ಅವನೇ ದೊಡ್ಡವನು. ಹೌದು, ನೀವು ಹಾಗಿಟ್ಕೊಂಡ್ರೆ ಅವನೇ ದೊಡ್ಡವನು. ಇಲ್ಲ, ಲೋಕಕ್ಕೆ ಗರ್ಭದಲ್ಲಿ ಧಾರಣೆ ಆಗುವುದೇ ಅವನ ಮೊದಲ ಆಗಮನ ಅಲ್ವಾ ಭೂಮಿಗೆ. ಇಲ್ಲಿ ಹುಟ್ತಾನೆ ಅಂತ ನಿಶ್ಚಯ ಆಗುದು ಗರ್ಭದಲ್ಲಲ್ವಾ. ಅದಕ್ಕೆ ನೋಡಿ, ಉಪನಯನದಲ್ಲಿ ಹೇಳುವಾಗ ಗರ್ಭಾಷ್ಟಮದಲ್ಲಿ ಉಪನಯನ ಮಾಡಬೇಕು ಅಂತ ಹೇಳುದು. ಗರ್ಭಾಷ್ಟಮ ಅಂತಂದ್ರೆ ಅವನಿಗೆ 7 ವರ್ಷ ಆಗಿರುತ್ತೆ, ಆದ್ರೆ ಗರ್ಭದಿಂದ ಲೆಕ್ಕ ತಗೊಂಡ್ರೆ ಅವ್ನು 8ನೇ ವರ್ಷಕ್ಕೆ ಬಿದ್ದಿರ್ತಾನೆ. ಉಪನಯನಕ್ಕೆ ಹೇಳುವಾಗ ಇಂಥದ್ದು ಅನೇಕ ಕಡೆ ಬೇರೆ ಬೇರೆ ಪ್ರಸಂಗಗಳಲ್ಲಿ ಹೇಳುವಾಗ ಗರ್ಭದಿಂದ ತಗೊಂಡಾಗ ಅವನಿಗೆ 8 ವರ್ಷ, ಹುಟ್ಟಿನಿಂದ ತಗೊಂಡ್ರೆ ಅವನಿಗೆ 7 ವರ್ಷ, 9 ತಿಂಗಳ ಆಚೆ ಈಚೆ ಇರುತ್ತೆ ಒಂಚೂರು. ಅದರಿಂದ 2 ಕ್ರಮ ಇದೆ ಹುಟ್ಟಿನ ಕ್ರಮವನ್ನು ಹೇಳುವಾಗ. ಇದು ಪುರಾಣದಲ್ಲೇ ವೇದವ್ಯಾಸರೇ ಹೇಳಿದ ಮಾತು. ಇದು ಎಲ್ಲ ಕಡೆಯೂ ಅವಳಿ ಪ್ರಯೋಗಗಳನ್ನು ಮಾಡುವಾಗ, ಅವಳಿ ವ್ಯಕ್ತಿಗಳಲ್ಲಿ ಅಣ್ಣ ತಮ್ಮಂದ್ರು ಅಂತ ಪ್ರಯೋಗ ಮಾಡುವಾಗ 2 ರೀತಿಯ ಪ್ರಯೋಗ ಇದೆ. ಇದೆ ಸ್ವತಃ ಪುರಾಣಗಳಲ್ಲೇ ಕೆಲವು ಕಡೆ ಹಿರಣ್ಯಾಕ್ಷನ ಅಣ್ಣ ಅಂತ ಹೇಳ್ತಾರೆ, ಕೆಲವೊಮ್ಮೆ ಹಿರಣ್ಯಕಶಿಪುವನ್ನ ಅಣ್ಣ ಅಂತ ಹೇಳ್ತಾರೆ. 2 ಸರಿ ಅಂತ ಪುರಾಣ ಹೇಳುತ್ತೆ. ಯಾಕೆಂದ್ರೆ ಹುಟ್ಟಿನ ಕ್ರಮದಲ್ಲಿ ತಗೊಂಡ್ರೆ ಹಿರಣ್ಯಕಶಿಪು, ಗರ್ಭದಿಂದ ತೆಗೆದುಕೊಂಡ್ರೆ ಹಿರಣ್ಯಾಕ್ಷ. ಇದು ಅವಳಿಗಳಲ್ಲಿ ಮಾತ್ರ ಸಮಸ್ಯೆ, ಬೇರೆ ಎಲ್ಲೂ ಸಮಸ್ಯೆ ಇಲ್ಲ. ಅದು ಸಮಸ್ಯೆ ಅಂತ ನಾವೀಗ ಅನ್ಕೊಳ್ಳೋದು, ಯಾಕಂದ್ರೆ ನಮ್ಮ ತಲೆಯಲ್ಲಿ ಅನುಭವ ಮೊದ್ಲು, ಉಸಿರಾಟ ಮೊದ್ಲು ಅಂತ ನಾವು ಲೆಕ್ಕ ಇಟ್ಕೊಂಡು ಮಾತಾಡ್ತಾ ಇದ್ದೀವಿ. ಅದು ಲೋಕದ ದೃಷ್ಟಿಯಿಂದ ಹೌದು, ಆದ್ರೆ ಲೋಕಕ್ಕೆ ಅವ್ರು ಯಾವಾಗ ಬಂದಿದ್ದಾರೆ ಅನ್ನೋ ಅವರ ದೃಷ್ಟಿ ಒಂದಿರುತ್ತಲ್ಲ. ನಾನು ಯಾಕೆ ಹುಟ್ಟಿದ್ದೇನೆ ಅಂತ ಅವ್ರಿಗೆ ಗೊತ್ತಿದ್ದು ಹುಟ್ಟಿರ್ತಾರೆ, ರಾಕ್ಷಸರು ಕೂಡ. ಹಾಗಾಗಿ ಅವ್ರಿಗೆ ಆಗ್ಲೇ ಅದರ ಪ್ರಜ್ಞೆ ಇದ್ದು ಹುಟ್ಟಿರ್ತಾರೆ. ಅದರಿಂದ ಅವರು ಅಲ್ಲಿಂದನೇ ಅವರ ಭೂಮಿಯ ಲೆಕ್ಕಾಚಾರ ಶುರುವಾಗುತ್ತೆ. ಸರಿ, ಈಗ ಭಕ್ತಿ ಎಷ್ಟು ವಿಧ ಭಾಮತಿ? ಭಕ್ತಿ ಎಷ್ಟು ವಿಧ? ಯಾವ್ದ್ಯಾವ್ದು ಹೇಳ್ಬೋದಾ? ಹೇಳಿ. ಅರ್ಚನಾ, ವಂದನಾ, ದಾಸ, ಸತ್ಯ, ಶ್ರವಣಂ, ಕೀರ್ತನಂ, ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸತ್ಯಂ, ಸರಿನಾ? ಇದರಲ್ಲಿ ಪ್ರಹ್ಲಾದನದ್ದು ಯಾವುದು? ಕೀರ್ತನ. ಯಾಕೆ? ಕೀರ್ತನ ಅಂತ ಹೇಗೆ ಡಿಸೈಡ್ ಮಾಡಿದ್ರೆ? ಹೇಳಿದ್ದನ್ನೇ ಹೇಳ್ತಾನೆ ದಾಸ.
ಮತ್ತೆ 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 ಭಗವಂತನ ನಾಮಸ್ಮರಣೆ ಮಾಡಿಕೊಂಡೇ ಅವನು ಇರ್ತಾನೆ. ಅದರಿಂದಾಗಿ ಕೀರ್ತನಂ. ಸರಿ. ಶ್ರವಣದಿಂದ ಭಕ್ತಿ ಮಾಡಿದವನು ಯಾರಾದ್ರೂ ಗೊತ್ತಾ? ಈ ಕಥೆ ಶ್ರವಣ ಮಾಡಿದವರು ಯಾರು? ಪರಿಚಿತನೇ. ನಾನೇ ಪ್ರಶ್ನೆ ಕೇಳಿ ನಾನೇ ಉತ್ತರ ತೆಗಿಬೇಕು. ಪ್ರಹ್ಲಾದನಿಗೆ ಪ್ರಹ್ಲಾದನ ತಾಯಿಯ ಹೆಸರೇನು? ಪ್ರಶ್ನೆ ಭಾಮತಿಗೆ. ಏನು? ಕೈ ಕಾಲು. ಕೈಯಾದು. ಪ್ರಹ್ಲಾದನ ಚಿಕ್ಕಮ್ಮನ ಹೆಸರೇನು? ಹೇಳ್ತೀನಿ ಅಂತ ಅವಳ ಹೆಸರಾ? ಓ, ನಾನು ಹೇಳ್ತೀನಿ ಅಂತ ಹೆಸರಾ? ಪ್ರಮಾ ಋಷದ್ಭಾನು. ಸಮೀಚೀನ. ಹಿರಣ್ಯಕಶಿಪು ಒಬ್ರ, ಇಬ್ರ, ಮೂವರ, 5 ಜನ? ಹಿರಣ್ಯಕಶಿಪು ಒಬ್ಬನ, ಇಬ್ರ, ಮೂವರ, 5 ಜನನ? ಪ್ರಮಾ ಒಬ್ನೇ. ಇವಳು ಭಾಮತಿ ಒಬ್ನೇ. ಇನ್ನೊಂದು ಈಗ ಹಿರಣ್ಯಕಶಿಪು ರಾಕ್ಷಸ ಪಂಚ ಇಂದ್ರಿಯಗಳಿಗೆ ಅದನ್ನು ಮಾಡೋದಿದ್ರೆ 5 ಜನ. ಆಡಿಯನ್ಸ್ ಒಬ್ನೇ. ಯಾರದು ಕೈ ಎತ್ತಿದ್ದು? ಆತ್ಮಾನಂದನ? ಯಾರದು? ಹೇಳಿ. ಸರಿ, ಅದು ಮುಂದಿದ್ದಾಯ್ತು. ಈಗ ಹಿರಣ್ಯಕಶಿಪು ಒಬ್ಬನ, ಇಬ್ರ? ಇಬ್ರು. ಯಾರೆಲ್ಲ? ತಪಸ್ ಮಾಡುವಾಗ ಒಬ್ಬ, ಅವಾಗೆಲ್ಲ ಜಡ ಆಗಿರುತ್ತೆ. ಸರಿ. ಈಗ ಒಬ್ಬನ ಹಾಗಾದ್ರೆ ಇಬ್ರ? ಒಬ್ಬ. ಒಬ್ಬ ಹೇಳೋರು ಕೈ ಎತ್ತಿ. 1 2 3 4 5 6 7 8 9 10 11 12 13 14 ಜನ. ಬಹುಮತ. ಇಬ್ರು ಹೇಳೋರು ಕೈ ಎತ್ತಿ. 1 2 3 4 5 ಜನ ಹೇಳೋರು ಕೈ ಎತ್ತಿ. 2ಕ್ಕೂ ಕೈ ಎತ್ತಲಿಕ್ಕಿಲ್ಲ.
ನಿಮ್ಗೆ ಋಷದ್ಭಾನುವಿಗೆ ಬೇಸರ ಆದಾಗ ಯಾರೋ ಒಬ್ರು ಸಮಾಧಾನ ಮಾಡ್ತಾರೆ ಗೊತ್ತಾ? ಪ್ರಮಾ, ಋಷದ್ಭಾನುವಿಗೆ ಹಿರಣ್ಯಾಕ್ಷನನ್ನ ಕಳ್ಕೊಂಡಾಗ ತುಂಬಾ ದುಃಖ ಆಗತ್ತೆ. ಹಿರಣ್ಯಕಶಿಪುನ ಸಮಾಧಾನ. ಸಮಾಧಾನ ಮಾಡ್ತಾನೆ. ಆಗೇನು ಸಮಾಧಾನ ಮಾಡ್ತಾನೆ ಗೊತ್ತಾ? ಅಂದ್ರೆ ಈಗ ಆತರ ಅಲ್ಲ, ಒಂದ್ ಸುಮಾರು ಒಂದು ಪೂರಕ ಕಥೆಗಳನ್ನೆಲ್ಲ ಹೇಳ್ತಾನೆ. ಅವನ ಜಯನ್ ಲಕ್ಷಣ ಎಲ್ಲ ಕಾಣುತ್ತೆ. ಅವನ್ ಸಮಾಧಾನ ಮಾಡ್ಬೇಕು. ಭಾಮತಿ ಏನು ಅಂತ ಹೇಳ್ತಾನೆ ಮುಖ್ಯವಾಗಿ? ಗೊತ್ತಿಲ್ಲ. ಅಲ್ಲಿ ಕಥೆ ಏನೋ ಹೇಳುತ್ತೆ ಅಂತ ಹೇಳಿದ್ರಲ್ಲ, ಏನ್ ಕಥೆಯ ಸಾರಾಂಶ ಏನು? ಕೊಟ್ಟು ಸಾವುಗಳಾಗ್ತದೆ. ಆದ್ರೆ ಅವನ್ ಏನ್ ಮಾಡ್ದ ಆಮೇಲೆ? ಅದಕ್ಕೆ ಸಾಯ್ಬಾರ್ದು ಅಂತ ತಪಸ್ ಮಾಡ್ದ ತಾನೆ. ಅಂದ್ರೆ ಅಲ್ಲಿ ಇಬ್ರಿದ್ದಾರೆ. ಜಯ ಅನ್ನುವಂತ ಒಬ್ಬ ದೇವತೆ ಇದ್ದಾನೆ, ಹಿರಣ್ಯಕಶಿಪು ಅನ್ನುವಂತ ಒಬ್ಬ ರಾಕ್ಷಸ ಇದ್ದಾನೆ. ಹಾಗೇನೆ ವಿಜಯ ಅಂತನ್ನುವಂತ ಒಬ್ಬ ಯಾರು ಅವನು ಪಾರ್ಷದ, ವಿಷ್ಣುವಿನ ವೈಕುಂಠದ ಮನೆಯ ಬಾಗಿಲನ್ನು ಕಾಯುವವರು 8 ಜನ ಇದ್ದಾರೆ. ಅದರಲ್ಲಿ ಇಬ್ರು ಪೂರ್ವ ದಿಕ್ಕಿಗೆ ಸಂಬಂಧಪಟ್ಟವರು, ಒಬ್ಬ ಜಯ, ಇನ್ನೊಬ್ಬ ವಿಜಯ. ಆ ವಿಜಯ ಹಿರಣ್ಯಾಕ್ಷನಾಗಿ ಹುಟ್ಟಿದ, ಅಂದ್ರೆ ಅವನಲ್ಲಿ ಹಿರಣ್ಯಾಕ್ಷ ಅನ್ನುವ ಅಸುರ ಸೇರಿಕೊಂಡ. ಇಲ್ಲಾಂದ್ರೆ ತಪ್ಪು ಮಾಡಿದವನನ್ನ ಮೋಕ್ಷಕ್ಕೆ ಹೆಂಗ್ ಕರ್ಕೊಂಡು ಹೋಗುದು ಒಬ್ಬನೇ ಆದ್ರೆ? ತಪ್ಪು ಮಾಡುದು ಅಂದ್ರೆ ಅಲ್ಲಿ ನಿಮ್ಗೆ ಅಲ್ಲೇ ಭಾಗವತದಲ್ಲಿ ಬರುತ್ತೆ, ವೇದಗಳಲ್ಲಿ ಗೋವುಗಳಲ್ಲಿ ದೇವರಲ್ಲಿ ಯಾರು ದ್ವೇಷ ಮಾಡ್ತಾನೋ ಅವನನ್ನ ನಾಶ ಮಾಡ್ತೇನೆ ಅಂತ ಹೇಳ್ತಾನೆ. ಈಗೇನಾಗತ್ತೆ, ಒಬ್ಬ ತಪ್ಪು ತಿದ್ದಿಕೊಂಡು ಬದಲಾಗುವುದು ಬೇರೆ. ಇಲ್ಲಿ ಹಿರಣ್ಯಕಶಿಪು ತಪ್ಪು ತಿದ್ದಿಕೊಂಡು ಬದಲಾಗ್ಲಿಲ್ಲ, ಅವನು ದ್ವೇಷ ಮಾಡಿಯೇ ಸತ್ತ. ಹಾಗಾದ್ರೆ ಅವನು ಬೇರೆ, ಹೌದಾ? ತಲೆ ಒಳಗೆ ಹೋಗ್ಲಿಲ್ವಾ? ಭಾಗವತವೇ ಸ್ವತಃ ಹೇಳತ್ತೆ ಅಲ್ಲಿ ಮುಂದೆ. ಅದನ್ನು ಹೇಳುವಾಗ ಇವನು ಹೇಗೆ ಇದಕ್ಕೆ ಹೋದ, ಮೋಕ್ಷಕ್ಕೆ ಹೋದ ಅಂದ್ರೆ ಅವನು ಹೋಗಿದ್ದಲ್ಲ, ರಾಕ್ಷಸ ಅಲ್ಲಿ ಶಿಕ್ಷೆಗೆ ಒಳಗಾದ. ಆದ್ರೆ ಅವನಲ್ಲಿದ್ದ ಜಯ ಹೇಗೆ ಈ ಪ್ರಶ್ನೆ ಯಾಕೆ ಬಂತು ಗೊತ್ತಾ? ಈ ಕಥೆ ಯಾಕೆ ಬಂತು ಗೊತ್ತಾ? ನರಸಿಂಹಾವತಾರದ ಕಥೆ ಅಥವಾ ಹಿರಣ್ಯಕಶಿಪುವಿನ ವಧೆಯ ಕಥೆ ಯಾಕೆ ಬಂತು ಗೊತ್ತಾ? ಯಾಕೆ? ಭಾಮತಿ ಹೇಳು. ಈ ಕಥೆ ಯಾರ ಸಂವಾದ? ಪ್ರಮಾ, ಯಾಕೆ ಬಂತು? ಯುಧಿಷ್ಠಿರನಿಗೆ ಇದ್ದಕ್ಕಿದ್ದಾಗೆ ಹಿರಣ್ಯಕಶಿಪುವಿನ ನೆನಪು ಯಾಕಾಯ್ತು? ಅಲ್ಲಿ ಯುಧಿಷ್ಠಿರ ಇದಾಗ್ಬೇಕಿಲ್ಲ, ಅವನು ರಾಜಸೂಯ ಯಾಗ ಮಾಡ್ಬೇಕು, ಶಿಶುಪಾಲನ್ ಮದುವೆ ಮಾಡ್ತಾನೆ ಕೃಷ್ಣ. ಅವಾಗ ಮೋಕ್ಷ ಆಗುತ್ತೆ. ಇದಕ್ಕೆ ಸಾಧ್ಯ? ಅವ್ನು ಇಷ್ಟೊಂದು ಅಂದ್ರೆ 101ನೇ ಪಾಪಕ್ಕೆ ಕೃಷ್ಣ ಅವನನ್ನು ಕೊಲ್ತಾನೆ. ಒಂದಷ್ಟು ಪಾಪ ಇದ್ರೆ ಯಾಕೆ ಅವ್ನಿಗೆ ಮೋಕ್ಷ ಸಿಕ್ತು ಅನ್ನೋದ್ರ ಮೇಲೆ ಪ್ರಶ್ನೆ ಕೇಳ್ತಾರೆ ನಾರದ್ರು. ಅವನ ಜೀವ ಸೀದ ಹೋಗಿ ಕೃಷ್ಣನ ಶರೀರವನ್ನ ಸೇರುತ್ತೆ. ಹೇಗೆ ದುಷ್ಟನನ್ನ ಸಂಹಾರ ಮಾಡಿದ್ಮೇಲೆ ಹೇಗೆ ಸೇರುತ್ತೆ ಅಂದ್ರೆ, ಅವನಲ್ಲಿರುವ ಸಜ್ಜೀವ ಮಾತ್ರ ಸೇರಿದ್ದು ದುಷ್ಟ ಶಿಶುಪಾಲನನ್ನ ಶಿಕ್ಷೆಗೆ ಒಳಪಡಿಸ್ತಾನೆ, ಅವರಿಗೆ ದುಃಖದ ಲೋಕಕ್ಕೆ ಕಳಿಸ್ತಾನೆ. ಆಗ ಇದೇ ವ್ಯಕ್ತಿ ಹಿಂದೆಯೂ ಹೀಗೆಯೇ ಭಗವಂತನಿಂದ ವಧ್ಯನಾಗಿ ಅದರಲ್ಲಿರುವಂತ ಉತ್ತಮ ಜೀವಕ್ಕೆ ಭಗವಂತ ತನ್ನ ಜಾಗವನ್ನ ಕೊಟ್ಟಿದ್ದ. ಆಮೇಲೆ ಆ 101 ಕಥೆ ಸಮಸ್ಯೆ ಇದೆ. ನೀವು ಇನ್ನೊಂದ್ಸರ್ತಿ ನನಗೆ ಕ್ಲಾಸ್ ಅಲ್ಲಿ ನೆನಪು ಮಾಡಿ ಹೇಳ್ತೇನೆ. ಈಗ ಅದು ಹೇಳ್ತಾ ಹೋದ್ರೆ ಒಂದು ದೊಡ್ಡ ಕಥೆ ಆಗುತ್ತೆ. ಆ 101 ಕಥೆ ಅನ್ನೋದೇ ಕತೆ, ಅದು ಮಹಾಭಾರತದಲ್ಲಿ ಇರೋ ಕಥೆ ಅಲ್ಲ, ಅದು ಸೃಷ್ಟಿಯಾದ ಕಥೆ. ಅದು ಯಾಕೆ ಹಾಗೆ ಅಂತ ಆಮೇಲೆ ಹೇಳ್ತೇನೆ. ಈಗ ನೀವು ಅದನ್ನ ನೆನ್ಪಿಟ್ಕೊಂಡಿರಿ, ನೀವು ಕೇಳಿದ್ರೆ ಮಾತ್ರ ಹೇಳ್ತೇನೆ ಮತ್ತೆ ಪಾಠ ಶುರುವಾಗುವಾಗ.
ನರಸಿಂಹ ಅವತಾರದ ಮುಖ್ಯ ಉದ್ದೇಶ ಏನಿತ್ತು? ಯಾರಿಗೆ ಕೃಷ್ಣ ಭಾಮತಿಗೆ. ತನ್ನ ಭಕ್ತ ಹೇಳಿದ್ದನ್ನ ಕರೆದಾಗ ಅವ್ನು ಹೇಳಿದ್ದು ಸುಳ್ಳಲ್ಲ ಅಂತ ತೋರ್ಸಕ್ಕೆ ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ. ಸರಿ, ಇಲ್ಲಿ ಯಾರ ಮಾತನ್ನು ಸತ್ಯ ಮಾಡ್ದ ಪ್ರಮ? ಪ್ರಹ್ಲಾದಂದು. ಸರಿ, ಇದು ಒಂದಾಯ್ತು. ಇನ್ನೂ ಒಂದು ಇದರ ಮೇಲೆ ಒಂದು ಪ್ರಶ್ನೆ ಇದೆ. ನೆಕ್ಸ್ಟ್ ನೋಡ್ ಬನ್ನಿ, ಬೇಗ 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 ಬೇಗ, ಇವತ್ತೇ ಬನ್ನಿ ಅಂದಾಗ ಬಂದಾಗಿರ್ಬೇಕಲ್ಲಿ. ಯಾರ್ಯಾರಿದು? ಸುಮುಖ, ಆತ್ಮಾರಾಮ. ಆತ್ಮಾರಾಮ ಮೊನ್ನೆ ಆಗ್ಲಿಲ್ವ ನಿಂದು? ಅಭಿರಾಮಂದಾಗಿತ್ತು. ಸರಿ ಸರಿ ಸರಿ. ಆತ್ಮಾರಾಮ. ಸರಿ, ಈಗ ಸುಮುಖನಿಗೆ ಪ್ರಶ್ನೆ. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ಅನ್ನುವಲ್ಲಿ ಒಂದು ಪ್ರಹ್ಲಾದನ ಮಾತನ್ನ ನಿಜ ಮಾಡುವುದಕ್ಕೋಸ್ಕರ ಅಂತ ಬಂತು. ಇನ್ನೂ ಒಂದು ಅಂಶದಿಂದ ಸತ್ಯಂ ವಿಧಾತುಂ ಅನ್ನುವ ಭದ್ರಂ ಯೇ ಶ್ರೇಯ. ದರ್ಶನಕ್ಕೆ ಬಂದಿದ್ದು. ಹೌದಾ, ಆಯ್ತಾ? 2 ದಿನ ಇದ್ದು ಹಾಗೆ ಅಷ್ಟಾದನ ಸೇವೆಗೆ ಅನುಕೂಲ ಮಾಡಿಕೊಟ್ರು ನಿಮ್ಮ ಹಿರಿಯವರು ಸಾಮಗರ. ಅವ್ರ ಹೆಸರಿನ ವೇಣುಗೋಪಾಲ, ವೇಣು ಮಾಧವ ಸಾಮಗರ. ವೇಣುಮೇಧ. ಇಲ್ಲಿ ನಮ್ಮ ಬರಲ್ಲ 2 ದಿನ ನೀವು ಮಾಡ್ರಿ. ಸರಿ, ಸಂತೋಷ. ಇನ್ನೂ ಒಬ್ಬರ ಮಾತನ್ನ ಸತ್ಯ ಮಾಡ್ಲಿಕ್ಕೆ ನರಸಿಂಹ ಅವತಾರ ಆಯ್ತು ಅಂತ ಹೇಳುತ್ತೆ. ಯಾರ ಮಾತು? ಸನಕಾದಿಗಳ ಮಾತು. ಚೆನ್ನಾಗಿದೆ, ಇದು ಉತ್ತರ ಕರೆಕ್ಟ್. ಇನ್ನೂ ಒಂದಿದೆ. ಬ್ರಹ್ಮ ತಾನು ವರ ಕೊಡಬೇಕಾದ್ರೆ ಹೇಳಿದ ಮಾತನ್ನ ಏನ್ ಸತ್ಯ ಮಾಡ್ದ ಬ್ರಹ್ಮನ ಮಾತನ್ನ? ಬ್ರಹ್ಮ ವರ ಕೊಡಬೇಕಾದ್ರೆ ಹೇಳ್ಕೊಂಡ, ಯಾವ್ದೇ ಚತುರ್ಮುಖನ ಎಲ್ಲಾ ವರಗಳ ಮುಖಗಳನ್ನು ಕೂಡ ನರಸಿಂಹ ರೂಪ ಪೂರೈಸಿತು. ಆದ್ರಿಂದಾಗಿ ಸತ್ಯಂ ವಿಧಾತುಂ ಅನ್ನುವ ಮಾತಿಗೆ ಸರಿ ಹೋಯ್ತು. ಇನ್ನೂ ಒಂದಿದೆ. ಹಿರಣ್ಯಕಶಿಪುವಿನ ಮಾತನ್ನೇ ಸತ್ಯ ಮಾತು. ಏನದು ಹಿರಣ್ಯಕಶಿಪುವಿನ ಮಾತು? ಅವನು ಹೇಳ್ತಾನೆ, ಹಂಗಾರೆ ಈ ಕಂಬದಲ್ಲಿ ಇದರ ಅದೇ ಅಂತ ನೋಡಿ, ಆಮೇಲೆ ಹೋಗಿ ಆಮೇಲೆ ಇನ್ನೂ ಒಂದಿದೆ. ಜಯ ಅಲ್ಲಿ ತಪ್ಪಾಯ್ತು ಅಂತ ಕ್ಷಮೆ ಕೇಳಿದಾಗ ನಿನ್ನಿಂದಲೇ ಉದ್ಧಾರ ಆಗ್ಬೇಕು ಭಗವಂತ ಹೇಳ್ತಾನೆ. ನಿಮ್ಗೆ ನೀವು ತಪ್ಪು ಮಾಡಿದಿರಿ, ಆದ್ರಿಂದ ನಿಮ್ಗೆ ಸರಿಯಾಗಿ ಶಿಕ್ಷೆ ಕೊಟ್ಟದ್ದು ಸರಿ ಇದೆ ಅಂತ, ಸನಕಾದಿಗಳು ಕೊಟ್ಟ ಶಿಕ್ಷೆ ಸರಿ ಇದೆ ಅಂತ ಹೇಳಿ ಕಳಿಸ್ಕೊಡುವಾಗ ನೀನೇ ಉದ್ಧಾರ ಮಾಡ್ಬೇಕು ಅಂತ ಕೇಳ್ಕೊಳ್ತಾರೆ ಜಯಾದಿಗಳು. ಅದಕ್ಕೋಸ್ಕರ ಭಗವಂತ ಈ ಅವತಾರಗಳಲ್ಲಿ ಅವರನ್ನ ಉದ್ಧಾರ ಮಾಡಿದ. ತೊಂದರೆ ಇಲ್ಲ, ಅದೇನು ಅಷ್ಟು ಇದಲ್ಲ. ಮುಖ್ಯವಾಗಿ ಸನಕನ ಮಾತು, ಚತುರ್ಮುಖನ ಮಾತು ಅನ್ನೋದೇ ಪ್ರಧಾನ. ಮತ್ತೆ ಪ್ರಹ್ಲಾದ ಅಂತೂ ಇದ್ದೇ ಇದ್ದಾನೆ. ನರಸಿಂಹ ಶಬ್ದದ ಅರ್ಥ ಏನು? ಆತ್ಮಾರಾಮ. ಮುಖ ಸಿಂಹದ, ಉಳಿದ ಭಾಗ ನರನ ದೇಹ ಆಗಿದ್ದರಿಂದ ನರಸಿಂಹ. ಸರಿ, ಇಲ್ಲಿ ಅವತಾರದಲ್ಲಿ ಸರಿ. ಈಗ ಕೃಷ್ಣನಿಗೂ ನರಸಿಂಹ ಅನ್ನೋ ಶಬ್ದ ಪ್ರಯೋಗ ಇದೆ.
ಒಳ್ಳೆಯವ್ರ ಜೊತೆಗೆ ಮನುಷ್ಯರಾಗಿರ್ತಾರೆ, ಕೆಟ್ಟವ್ರ ಜೊತೆ ಸಿಂಹ ಸೂಪರ್. ಒಂದು ಉತ್ತರ ಒಳ್ಳೇದಿದೆ, ಇನ್ನೂ ಒಂದು ಅರ್ಥದಲ್ಲಿದೆ. ಒಳ್ಳೆ ಉತ್ತರ. ನರೇಶು ಸಿಂಹ. ಈಗ ಸಿಂಹ ಅಂದ್ರೆ ಶ್ರೇಷ್ಠ ಅನ್ನೋ ಅರ್ಥದಲ್ಲಿ ಹೇಳುದು. ಈ ರಾಜರಿಗೆ ನರಸಿಂಹ ಅನ್ನೋ ಶಬ್ದ ಇದೆ. ರಾಜರಿಗೆ ಯಾಕೆ ನರಸಿಂಹ ಅನ್ನೋ ಶಬ್ದ ಇದೆ ಅಂದ್ರೆ, ಈಗ ನರಾಧಿಪತಿ ಅಂತ ನಾವು ಯಾವ ಅರ್ಥದಲ್ಲಿ ಹೇಳ್ತೇವೋ ಅದೇ ತರ ನರಸಿಂಹ ಅನ್ನೋ ಶಬ್ದ ಮನುಷ್ಯರಿಗೆ ಅಥವಾ ಪ್ರಜೆಗಳಿಗೆ ನಾಯಕ ಅಥವಾ ಪ್ರಜೆಗಳಲ್ಲಿ ಶ್ರೇಷ್ಠ, ನಾಯಕ ವರ್ತನೆಯಲ್ಲಿ ಇರುವವ ಅಂತ ಹೇಳುವ ಅರ್ಥದಲ್ಲಿ ಆ ಶಬ್ದ ಇದೆ. ಹಾಗಾಗಿ ನರಸಿಂಹ ಅನ್ನುವ ಶಬ್ದ ನರೇಶು ಸಿಂಹವತ್, ನರರಲ್ಲಿ ಶ್ರೇಷ್ಠ ಅಂತ ಅರ್ಥ, ಸಿಂಹನಂತೆ ಅಂತ ರಾಜನಂತೆ ಅನ್ನುವ ಅರ್ಥದಲ್ಲಿ. ಸರಿ, ತಪ್ಪಿಲ್ಲ. ಪ್ರಹ್ಲಾದ ಕಷ್ಟ ಆದಾಗ ಏನ್ ಮಾಡ್ತಿದ್ದ? ಭಗವಂತನ ನಾಮಸ್ಮರಣೆ ಮಾಡ್ತಾ ಧ್ಯಾನದೊಳಗೆ ಮುಳುಗುತ್ತಿದ್ದ. ಅಂದ್ರೆ ಕಷ್ಟ ಆಗುತ್ತೆ ಅಂತ ಅರ್ಥ. ಕಷ್ಟ ಆದ್ರೂ ಕಷ್ಟ ಅಂತ ಅನ್ಕೋತಿರ್ಲಿಲ್ಲ, ಅದು ಬರೀ ದೇಹಕ್ಕೆ ಮಾತ್ರ ಆಗೋದು, ಆತ್ಮಕ್ಕೇನು ಆಗೋದಿಲ್ಲ. ಗುಡ್. ಸುಮುಖ. ಚಿತ್ರಕೇತುವಿಗೆ ಯಾರ ಶಾಪ? ಯಾವ ಪ್ರಸಂಗದಲ್ಲಿ? ಚಿತ್ರಕೇತು ಹಿಮಾಲಯದ ಮೇಲೆ ಹೋಗ್ತಾ ಇರ್ತಾನೆ. ಆಗ ಅವನು ಹೋಗ್ಬೇಕಾದ್ರೆ ಅಲ್ಲಿ ಒಂದು ಸಭೆಯನ್ನ ನೋಡ್ತಾನೆ. ಆ ಸಭೆಯಲ್ಲಿ ಈಶ್ವರ ಪಾರ್ವತಿ ಜೊತೆಗೆ ಪಾರ್ವತಿ ಅಂತ ತೊಡರೆ ಕೂರಿಸ್ಕೊಂಡು ಹೋಗಿರ್ತಾನೆ. ಆಗ ಇವರಿಗೆ ಬುದ್ಧಿಭ್ರಮಣೆ ಉಂಟಾಗಿ ಅಂದ್ರೆ ಅವಾಚ್ಯ ಶಬ್ದಗಳಿಂದ ಎಲ್ಲ ಈಶ್ವರನ್ನ ಬೈತಾನೆ. ಆಗ ಈಶ್ವರನ್ಗೆ ಏನು ಆಗೋದಿಲ್ಲ, ಆದ್ರೆ ಪಾರ್ವತಿಗೆ ಸಿಟ್ಟು ಬರುತ್ತೆ. ಆಗ ಪಾರ್ವತಿ ಶಾಪ. ವಸ್ತುತಃ ಅವಾಚ್ಯ ಶಬ್ದದಿಂದ ಏನು ಬೈಯುವುದಿಲ್ಲ. ಅವನೇನಂತಾನೆಂದ್ರೆ, ಬುದ್ಧಿವಾದ ಹೇಳ್ಬೇಕಾದವರೇ ಹೀಗೆ ಸಭಾ ಮಧ್ಯದಲ್ಲಿ ಸಭಾ ಮರ್ಯಾದೆಯನ್ನು ಮೀರುವುದೇನ್ ಚಂದ, ಇವ್ರ ಹತ್ರ ಎಲ್ಲರೂ ಲೋಕದಲ್ಲಿ ಧರ್ಮದ ಮೂಲಕ ಹೇಳ್ತಾರೆ, ಇವರೇ ಧರ್ಮದ ಚಟುವಟಿಕೆಯಿಂದ ಬಾಕ್ಯರಾಗಿ ನಿಂತಿದ್ದಾರಲ್ವಾ. ಅಂದ್ರೆ ತೀರಾ ಅನಾಗರಿಕವಾಗಿ ಏನು ಹೇಳಲಿಲ್ಲ, ಆದ್ರೆ ಮನಸ್ಸಿನಲ್ಲಿ ಅವರನ್ನು ಆಕ್ಷೇಪ ಮಾಡ್ತಾನೆ. ಆಗ ಧರ್ಮಶಾಸ್ತ್ರ ಗೊತ್ತಿರುವಂತಹ ದೊಡ್ಡ ದೊಡ್ಡ ಪರಾಶರರೇ ಮೊದಲಾದ ಮುನಿಗಳೇ ಪ್ರತಿ ದಿವಸ ಇಲ್ಲಿ ಬಂದಾಗ ಒಂದ್ ದಿವಸ ಮಾತಾಡ್ಲಿಲ್ಲ, ಇವನೇನ್ ದೊಡ್ಡ ಧರ್ಮಶಾಸ್ತ್ರ ಬರೆದು ಒಂಥರ ಮಾತಾಡ್ತಾನೆ ಅಂತ ಸಿಟ್ಟು ಮಾಡ್ಕೊಂಡು ಶಾಪ ಕೊಡ್ತಾಳೆ. ಸರಿ. ಮಧುದ್ವಿಟ್ ಏನರ್ಥ? ಮಧುದ್ವಿಟ್ ಮಧು ಅನ್ನೋ ರಾಕ್ಷಸರನ್ನ ಸಂಹಾರ ಮಾಡಿದ್ರು. ಯಾರಿಗದ ಹೆಸರು? ವಿಷ್ಣು. ಅದೇ ತರ ಇನ್ನೊಂದು ಶಬ್ದ ಏನಿದೆ ಬಹಳ ಪ್ರಸಿದ್ಧವಾದದ್ದು? ಮಧುಸೂದನ. ಸಮೀಚೀನ. ಈಗ ಭಾಗವತದ ಪ್ರಕಾರ ಹಿರಣ್ಯಕಶಿಪು ಜ್ಯೇಷ್ಠನೋ ಹಿರಣ್ಯಾಕ್ಷ ಜ್ಯೇಷ್ಠನೋ? ಆತ್ಮರಾಮನಿಗೆ. ಭಾಗವತದ ಪ್ರಕಾರ ಹಿರಣ್ಯಕಶಿಪು ಜ್ಯೇಷ್ಠನೋ ಹಿರಣ್ಯಾಕ್ಷ ಜ್ಯೇಷ್ಠನೋ? ಹಿರಣ್ಯಾಕ್ಷನೇ ಜ್ಯೇಷ್ಠ. ಸುಮುಖನಿಗೂ ಇದೇ ಪ್ರಶ್ನೆ ಇದೆ, ಇದೇ ಉತ್ತರ. ಜ್ಯೇಷ್ಠ ಅಣ್ಣ. ಹಿರಣ್ಯಕಶಿಪು ಜ್ಯೇಷ್ಠ. ಯಾಕಂದ್ರೆ ಹಿರಣ್ಯಕಶಿಪು ಅಂದ್ರೆ ಅವನು ಹೇಳ್ಬೇಕಾದ್ರೆ ತನ್ನ ಅವನ ತಮ್ಮನ ದೇಹ ಅಂತ ಆದಾಗ ಅವನ ತಮ್ಮನ ಹೆಂಡತಿಗೆ ವಿಷಪಾಲುಗೆ ಅವನು ಉಪದೇಶ ಮಾಡಿದ್ರು ಅಂತ.
ಸರಿ. ಹಿರಣ್ಯಕಶಿಪುರು ಜ್ಯೇಷ್ಠೋ ಹಿರಣ್ಯಾಕ್ಷೋನು ಜಸ್ತಥಾ ಅಂತ ಭಾಗವತದ ಮಾತು. ಬೇರೆ ಕಡೆ ಹಿರಣ್ಯಾಕ್ಷನ ದೊಡ್ಡವರು ಅಂತ ಹೇಳ್ತಾರೆ, ಇಲ್ಲಿ ಹಿರಣ್ಯಕಶಿಪುನೇ ದೊಡ್ಡವನು. ಸೌಕರಂ ವಪುಹು ಆತ್ಮಾರಾಮ ಏನರ್ಥ? ಸೌಕರಂ ವಪುಹು ಇದರ ಅರ್ಥ ಸೌಕರಂ ವಪುಹು ಹಂದಿಯ ದೇಹ. ಏನದು ಅದರ ಅಭಿಪ್ರಾಯ ಏನು? ಅಂದ್ರೆ ಹಂದಿ ದೇಹ ಅಂದ್ರೆ ಹೀಯಾಳಿಸ್ತಿದ್ದಾನೆ, ಎದಕ್ಕೂ ಉಪಯೋಗ ಇಲ್ಲ, ಅದು ಜಡವಾದ ದೇಹ, ಕೆಟ್ಟದನ್ನೇ ಮಾಡುತ್ತೆ, ಕೆಟ್ಟದನ್ನೇ ಎಲ್ಲ ಕೆಟ್ಟದ್ದು. ದಧಾರ ಸೌಕರಂ ವಪುಹು ಅಲ್ಲಿ ದೇಹವನ್ನ ನಾಶ ಮಾಡ್ದ. ದಧಾರ 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 ಎಷ್ಟು ಬೇಗ ಹೇಗೆ ಅರ್ಥ ಚೇಂಜ್ ಆಗುತ್ತಲ್ಲ. ಭೂಮಿಯನ್ನ ಕಕ್ಷೆಯನ್ನ ಹೊರಗೆ ಹೊತ್ಕೊಂಡು ಹೋಗಿಲ್ಲ, ಅದನ್ನ ಧಾರಣೆ ಮಾಡಿದ್ರಿಂದ ಸೌಕರ. ಯಾಕೋಸ್ಕರ ಸೌಕರಂ ವಪುಹು ದಧಾರ? ಅದೇ ಭೂಮಿ ಕತ್ಕೊಂಡು ಅಪಹರಣ ಮಾಡ್ಕೊಂಡು ಒಯ್ದಿದ್ದ ಹಿರಣ್ಯಾಕ್ಷ, ಅದನ್ನ ಧಾರಣೆ ಮಾಡಿದ್ದ. ಏನ್ ಮಾಡಿದ? ಆ ರೂಪದಿಂದ ಭೂಮಿಯನ್ನು ಧಾರಣೆ ಮಾಡಿದ್ದಲ್ದೆ ಹಿರಣ್ಯಾಕ್ಷನ ಸಂಹಾರ ಮಾಡಿದ. ಇದರ ಮೇಲೆ ಏನಾದ್ರೂ ಒಂದು ಆಕ್ಷೇಪ ಇದೆಯಾ ಸುಮುಖ? ಹಿರಣ್ಯಾಕ್ಷ ವರಾಹ ರೂಪದಿಂದ ಹಿರಣ್ಯಾಕ್ಷ ಸತ್ತ ಅನ್ನೋ ವಿಷಯದಲ್ಲಿ ಏನಾದ್ರೂ ಆಕ್ಷೇಪ ಇದೆಯಾ? ವರಾಹದಲ್ಲಿ ಎರಡು ರೀತಿ, ಒಂದು ಆದಿವರಾಹ ಅಂತ ಬರುತ್ತೆ, ಮೊದಲನೇ ಅವತಾರ ಅಂತ ಹೇಳಿ, ಆಮೇಲೆ ಈ ವರಾಹ. ಅದಕ್ಕೆ ಎರಡು ವ್ಯತ್ಯಾಸ ಇದೆಯಾ? ಎರಡು ವರಾಹ ಅಂತ ಗುರುತಿಸ್ಲಿಕ್ಕೆ ಕಥೆಯಲ್ಲಿ? ಶ್ವೇತವರಾಹ, ಇನ್ನೊಂದು ಯಜ್ಞವರಾಹ. ಅಶ್ವತ್ಥಾಮ ಹತರ ಆಯ್ತಿಲ್ಲ, ನಾನು ಉತ್ತರ ಕೊಟ್ಟಿಲ್ಲ. ಒಂದು ಶ್ವೇತವರಾಹ, ಒಂದು ಕೃಷ್ಣವರಾಹ, ಯಜ್ಞವರಾಹ. ಈಗ ವ್ಯತ್ಯಾಸ ಏನು ಅಂದ್ರೆ, ಒಂದು ಸರ್ತಿ ಹಿರಣ್ಯಾಕ್ಷನನ್ನ ತಿವಿದುಕೊಳ್ತಾನೆ, ಇನ್ನೊಂದ್ ಸರ್ತಿ ಹೊಡೆದುಕೊಳ್ತಾನೆ. ತಿವಿದುಕೊಳ್ಳುವುದು ಅಂದ್ರೆ ಪೂರ್ಣವಾದ ವರಾಹ ರೂಪ, ಅಂದ್ರೆ ಶರೀರ ಪೂರ್ತಿ ವರಾಹವೇ. ಎರಡನೇ ಬಾರಿ ಮತ್ತೆ ಹಿರಣ್ಯಕಶಿಪುವಿನ ತಮ್ಮನಾಗಿ ಬಂದಾಗ ಗದೆಯಿಂದ ಅವನನ್ನು ಹೊಡೆದುಕೊಳ್ತಾನೆ. ಅಂದ್ರೆ ಕೈ ಕಾಲೆಲ್ಲ ಮನುಷ್ಯಂದು, ತಲೆ ಮಾತ್ರ ವರಾಹದ್ದು. ಅದು ಮುಂದಿನ ಎರಡನೇ ಬಾರಿ ಕಂಡ ವರಾಹದ ರೂಪ. ಎರಡು ಸರ್ತಿಯೂ ಭೂಮಿಯನ್ನೇ ಧಾರಣೆ ಮಾಡಿದ್ದು ತನ್ನ ದಾಡೆಯಿಂದ. ಆದ್ರೆ ಒಂದ್ ಸರ್ತಿ ಪೂರ್ಣ ಶರೀರ, ಎರಡನೇ ಸರ್ತಿ ಅರ್ಧ ನರಸಿಂಹ ಇದ್ದ ಹಾಗೆ ನರವರಾಹ ರೂಪ. ಸರಿ, ಆಯ್ತು. ಹೇಳಿ. ಅಂದ್ರೆ ಎರಡು ಸರ್ತಿ ಅದೇ ಕಥೆ ಆಗಿದೆ. ಎರಡು ಸರ್ತಿ ಅದೇ ಕಥೆ ಆಗಿದೆ. ಆದಿ ಹಿರಣ್ಯಾಕ್ಷ ಆಗ ಅವನು ಒಬ್ಬನೇ ಇದ್ದಿದ್ದು, ಅವನು ರಾಕ್ಷಸ ಮಾತ್ರ. ಆಗ ಅಲ್ಲಿ ವಿಜಯ ಇರ್ಲಿಲ್ಲ. ಆಗ ಅವನನ್ನ ಕೊಂದು ಬಿಟ್ಟ ಅಷ್ಟೇ ವರಾಹ ರೂಪದಿಂದ. ಅದೇ ವ್ಯಕ್ತಿ ತನ್ನ ಕಾರ್ಯ ಸಾಧನೆ ಮಾಡುವುದಕ್ಕೋಸ್ಕರ ಕಾಯ್ತಾ ಇದ್ದವ ಈ ಶಾಪಗ್ರಸ್ತನಾದಂತಹ ವಿಜಯನೊಳಗೆ ಸೇರ್ಕೊಂಡು ಈ ಸರ್ತಿ ಗ್ಯಾರಂಟಿ ಭೂಮಿಯನ್ನು ಬೀಳಿಸ್ತೇನೆ ಅಂತ ಹೇಳಿ ಎರಡನೇ ಪ್ರಯತ್ನ ಮಾಡಿದ. ಆದ್ರೆ ರಾಕ್ಷಸರು ಕೂಡ ತಮ್ಮ ಹಳೆ ಏಮನ್ನೆಲ್ಲ ಬಿಟ್ಟು ಹೋಗಲ್ಲ. ಎಷ್ಟ್ ಸರ್ತಿ ಫೇಲ್ ಆದ್ರೂ ಪಾಸ್ ಆಗ್ಬೇಕು ಅಂತ ಕೆಲವರು ಪ್ರಯತ್ನ ಮಾಡ್ತಿರ್ತಾರಲ್ಲ, ಹಾಗೆ ಅವರು ಪ್ರಯತ್ನ ಮಾಡ್ತಿರ್ತಾರೆ. ಈ ಸರ್ತಿ ನಮ್ಮ ಮಿಷನ್ ಫೇಲ್ ಆಗಿದೆ, ಭೂಮಿಯನ್ನು ಉರುಳಿಸ್ಬೇಕಾದ ಮಿಷನ್, ನೆಕ್ಸ್ಟ್ ಸರ್ತಿ ನಾವು ಖಂಡಿತ ಮತ್ತೊಂದು ಸರ್ತಿ ಪ್ರಯತ್ನ ಮಾಡಿಯೇ ಮಾಡ್ತೇವೆ ಅಂತ ಮಾಡ್ತಾನೆ ಇರ್ತಾರೆ.
ಅದು ನಿರಂತರ. ರಾಕ್ಷಸರ ನಾಶ ತತ್ಕಾಲದಲ್ಲಿ ಅವರು ಜಾಗದಿಂದ ಖಾಲಿ ಆಗ್ತಾರೆ ಬಿಟ್ರೆ, ಅವರು ತಮ್ಮ ಉದ್ದೇಶ ಈಡೇರಿಸಿಕೊಳ್ಳಿಕ್ಕೋಸ್ಕರ ಮತ್ತೆ 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 ಅವತಾರ ಎತ್ತದಾನೇ ಇರ್ತಾರೆ. ಸರಿ, ಆಯ್ತು, ಇವತ್ತಿಗೆ ಸಾಕು. ಇನ್ನೆಷ್ಟು ಜನ ಬಾಕಿ ಇದ್ದೀರಿ? 1 2 3 4 5 6 ಕೈ ಕಾಣಿಸ್ತಿದೆ. ಸರಿ, ನಾಳೆ ಮಾಡೋಣ. ನಾಳೆ ಬೇಗ ಮಾಡಿ ಮುಗ್ತೇನೆ. ಸರಿ, ರಾಮ್ ರಾಮ್. ಕುನಿಶೋ ಸರಿ, ಎಲ್ರಿಗೂ ನಮಸ್ಕಾರ. ನಾಳೆ ಮತ್ತೆ ಪ್ರಶ್ನೋತ್ತರದಲ್ಲಿ ಸೇರೋಣ. ರಾಮ್ ರಾಮ್.